ಹಬ್ಬದ ವ್ಲಾಗ್. ಸೊ ಪ್ರತಿಯೊಬ್ಬರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ವಿಶಿಂಗ್ ಈಚ್ ಆ್ಯಂಡ್ ಎವ್ರಿ ಒನ್ ಹ್ಯಾಪಿ ಸಂಕ್ರಾಂತಿ. ಸೊ ಎಸ್, ರೆಡಿಯಾಗಿದ್ದೀವಿ. ಹುತ್ತಕ್ಕೆ ಹೋಗಬೇಕು, ನಾಗರು ಮಾಡಬೇಕು ನಾವು. ಹಾಗಾಗಿ ಎಲ್ಲ ರೆಡಿ ಆಗಿಬಿಟ್ಟಿದ್ದೀವಿ. ಮಾಡಿರೋ ಅಡುಗೆನೆಲ್ಲ ತೊಗೊಂಡೋಗಿ ಅಲ್ಲಿ ಪೂಜೆ ಮಾಡಿಕೊಂಡು ಪ್ರಸಾದ ತಿನ್ಕೊಂಡು ಹೊರಡೋದಷ್ಟೇ. ಸೊ ಆ್ಯಸ್ ಯೂಶ್ವಲ್ ಅಡುಗೆ ಏನು ಮಾಡಿದ್ದೀನಿ ಅಂದರೆ ಪೊಂಗಲ್, ಗೆಣಸು, ಕಡಲೆಕಾಯಿ, ಅವರೆಕಾಯಿ ಎಲ್ಲ ಬೇಯಿಸಿದ್ದೀನಿ. ರೈಸ್ ಆ್ಯಂಡ್ ಸ್ವಲ್ಪ ತರಕಾರಿ ಹಾಕ್ಬಿಟ್ಟು ಸಾಂಬಾರು ಮಾಡಿದ್ದೀನಿ ಅಷ್ಟೇ. ಎಸ್, ಬನ್ನಿ ಸಿಗುವ, ಅಲ್ಲಿ ಹೋಗ್ಬಿಟ್ಟು ಸಿಗ್ತೀನಿ. ಹೇಗೆಲ್ಲ ಆಗುತ್ತೆ ಅಂತ ತೋರಿಸ್ತೀನಿ. ಲೆಟ್ಸ್ ಗೋ. ಆ್ಯಸ್ ಯೂಶ್ವಲ್ ಯಾವಾಗಲೂ ನಾವು ಹುತ್ತ ನೀರಿಯೋಕ್ಕೆ ಬ್ಯಾಂಗ್ಳೂರು ಯೂನಿವರ್ಸಿಟಿಗೆ ಬರ್ತೀವಿ. ಯಾಕಂದರೆ ಸಾಕಷ್ಟು ಹುತ್ತಗಳಿದಾವಲ್ಲಿ. ಸೊ ಎಲ್ಲಾದರೂ ಒಂದು ಕಡೆ ಜನ ಕಮ್ಮಿ ಇರೋ ಕಡೆ ಹೋಗ್ಬೋದಲ್ಲ ಅಂತ ಸೊ ಇಲ್ಲಿಗೆ ಬರ್ತೀವಿ ನಾವು. ಒಂದು 5 ಕಲ್ಲು ತೊಗೊಂಡು ಅದನ್ನೆಲ್ಲ ವಾಶ್ ಮಾಡಿ ಅದನ್ನೇ ದೇವ್ರ ಥರ ಇಟ್ಟು ಪೂಜೆ ಮಾಡ್ತೀವಿ. ಹಾಗೆ ನಮ್ಮ ಮನೇಲಿ ಚಿನ್ನದ್ದು ನಾಗರಿದೆ, ಅದನ್ನು ಇಟ್ಟು ಪೂಜೆ ಮಾಡಿ ತೊಗೊಂಡೋಗಿರೋ ಊಟನೆಲ್ಲ ಇಟ್ಟು ಪೂಜೆ ಮಾಡಿ ಲಾಸ್ಟಲ್ಲಿ ಹಾಲೆಲ್ಲ ಹಾಕ್ಬಿಟ್ಟು ಬಂದುಬಿಡ್ತೀವಿ. ಸೊ ಇಷ್ಟ ಆಗಿತ್ತು ನಮ್ಮದು ಸಂಕ್ರಾಂತಿ ಹಬ್ಬ. ನಾನು ತೋರಿಸ್ತೀನಿ ದಿನ ಹೇಗೆ ಹೋಗುತ್ತೆ ಹಾಗೆಲ್ಲ ಕಂಪ್ಲೀಟ್ ವಿಡಿಯೋದಲ್ಲಿ ಕ್ಯಾಪ್ಚರ್ ಮಾಡಿ ತೋರಿಸ್ತೀನಿ ನಿಮಗೆಲ್ಲ. ಹಲೋ, ಐಮ್ ಬ್ಯಾಕ್. ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದು ಊಟ ಮಾಡಿ ಮನೇಲಿ ಕಾಸ್ಟ್ಯೂಮ್ಸ್ ಚೇಂಜ್ ಮಾಡಿ ಮಲ್ಕೊಂಡು ಈಗ ಸ್ವಲ್ಪ ಹೊತ್ತಲ್ಲಿ ಎದ್ದಿದ್ದು. ಈಗ ಇನ್ನೊಂದು ರೌಂಡ್ ಪೂಜೆ ಮಾಡೋದು ಅಷ್ಟೇ. ಆ್ಯಂಡ್ ಯಾರಾದರೂ ಬಂದರೆ ಕುಂಕುಮ ಕೊಡೋದು, ಎಳ್ಳು ಬೆಲ್ಲ ಬೀರೋದಷ್ಟೇ. ಬಟ್ ನಾನೆಲ್ಲೂ ಹೋಗಿ ಬೀರೋ ಪದ್ಧತಿ ಮಾಡ್ಕೊಂಡಿಲ್ಲ. ಆ್ಯಕ್ಚುಲಿ ಮನೆಗೆ ಬಂದವ್ರಿಗಷ್ಟೇ ನಾನು ಕುಂಕುಮ ಕೊಡೋದು. ಏನು ಆಟಾಡ್ತಿದ್ಯಾ ಪಪ್ಪು? ಇವ್ರಿನ್ನೂ ಅಗರಬತ್ತಿಲಿ ಆಟಾಡಿದ್ದು ಸ್ಟಾಪೇ ಮಾಡಿಲ್ಲ ನನ್ನ ಮಗ. ಆ್ಯಕ್ಚುಲಿ ಏನೋ ಪಪ್ಪ ಅವನಿಗೂ ಟೈಮ್ ಪಾಸ್ ಆಗಬೇಕಲ್ಲ, ಹಾಗಾಗಿ ನಡೀತಾ ಇದೆ. ತೋರಿಸ್ತೀನಿ ರೀ. ಹಾಯ್ ಪ್ರಣವ್, ಏನು ಮಾಡ್ತಿದ್ಯಾ? ನಾಳೆ ಏನಿದೆ ಅಂತ ಗೊತ್ತಾ ಗೈಸ್? ನೋಡಿ, ಟೆಸ್ಟ್ ಇಟ್ಕೊಂಡು ಕನ್ನಡ ಏನೋ ಕೊಡ್ತಾರಂತೆ ಯೂಟ್ಯೂಬ್. ಆದರೆ ನಮ್ಮ ಬೇಬಿ ಅಗರಬತ್ತಿಲಿ ಆಟಾಡ್ತಾ ಇದ್ದಾರೆ. ಪೂಜೆ ಮಾಡು ಅಂದರೆ ಅಗರಬತ್ತಿಲಿ ಆಟಾಡ್ತಿದ್ಯಾ ನೀನು? ಹೌದು, ಇವತ್ತು ಹಬ್ಬದ ದಿನ ಏನು ಕೇಳ್ಕೊಂಡೆ ದೇವ್ರನ್ನ? ಮರ್ತೋಯ್ತಾ? ಕೇಳೋಗ್ಲಿ. ಏನಂತ ಕೇಳ್ಕೊತೀಯ? ಒಳ್ಳೆ ವಿದ್ಯೆ ಬುದ್ಧಿ ಕೊಟ್ಟು ಕಾಪಾಡಪ್ಪ ದೇವ್ರೆ ಅಂತ ಕೇಳ್ಕೊ. ಬೇಡವಾ ಒಳ್ಳೆ ವಿದ್ಯೆ ಬುದ್ಧಿ? ಓಕೆ, ಹಾಯ್ ಹೇಳು ಎಲ್ಲರಿಗೂ. ಹೇಳು ಹ್ಯಾಪಿ ಮಕರ ಸಂಕ್ರಾಂತಿ. ಕ್ಲೀನಾಗಿ ಹೇಳ್ಬೇಕು. ಅಪ್ಪ, ನನ್ನ ಫೋನ್ ಒಟ್ಟೋಗುತ್ತೆ. ಸೊ ಈವ್ನಿಂಗ್ ತುಂಬ ಬೋರ್ ಆಗ್ತಿತ್ತು ಆ್ಯಕ್ಚುಲಿ. ಸೊ ಹಾಗಾಗಿ ಒಂದು ರೌಂಡ್ ಹೋಗೋಣ ಅಂದ್ಬಿಟ್ಟು ಹೊರಟ್ವಿ. ನಮ್ಮನೆ ಹತ್ರನೇ ಇರೋ ಒಂದು ವೆಂಕಟೇಶ್ವರ ಟೆಂಪಲ್ ಇತ್ತು. ಆ್ಯಕ್ಚುಲಿ ಕ್ಲೋಸಿಂಗ್ ಟೈಮ್ಸ್ 8:30 ಆಗ ಹೋಗಿದ್ವಿ. ಬಟ್ ಸ್ಟಿಲ್ ಹಬ್ಬ ಅಂತ ಕ್ಲೋಸ್ ಮಾಡಿರಲಿಲ್ಲ. ಲಾಸ್ಟ್ ದರ್ಶನ ನಮ್ಮದೇ ಆಗಿತ್ತು. ಹಾಗೆ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಕೊಟ್ಟಿದ್ದ ಪ್ರಸಾದ ತಿಂದ್ಕೊಂಡು ಸೊ ಹಾಗೆ ರಿಟರ್ನ್ ಆದ್ವಿ.
ಸೊ ಹೊರಡುವಾಗ ನಮ್ಮ ಮನೆ ಹತ್ರನೇ ಇರುವ ಗಸ್ಟವ್ಗೆ ಬಂದ್ವಿ. ಇಲ್ಲಿ ಕಾಫಿ ಎಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿ ಸಿಗುತ್ತೆ. ನಾಗರಬಾವಿಯಲ್ಲಿ ಇರೋದು, ಗೂಗಲಲ್ಲಿ ಹಾಕಿದ್ರೆ ಸಿಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಒನ್ಸ್ ಟ್ರೈ ಮಾಡಿ ಇಲ್ಲಿ ಬಂದು. ತುಂಬ ಪುಟಾಣಿದಾಗಿ ಕೆಫೆ ಥರ ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿ. ಸೊ ನಾವಿಲ್ಲಿ ಒಂದು ಕಾಫಿ ಟೀ ಹಾಗೆ ಇಲ್ಲಿ ನಾವು ಫೇಮಸ್ ಬನ್ ತೊಗೊಂಡಿದ್ವಿ. ಸೊ ಹಾಗೆ ಕಾಫಿನ ಎಂಜಾಯ್ ಮಾಡ್ತಾ ಈ ವ್ಲಾಗ್ನ ಎಂಡ್ ಮಾಡ್ತೀನಿ. ಸೊ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.